ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿ, ನೀವು ಎಷ್ಟೋ ವರ್ಷದಿಂದ ನಮ್ಮ ಕಂಪ್ನಿಗೋಸ್ಕರ ಕೆಲಸ ಮಾಡ್ತಿದ್ರಿ. ಆದರೆ ಇಲ್ಲಿ ತನಕ ಒಂದು ಲೆಕ್ಕ, ಇನ್ನು ಮುಂದೆ ಆಗೋದು ಒಂದು ಲೆಕ್ಕ. ಹಳೆ ಪದ್ಧತಿಲಿ ಕೆಲಸ ಮಾಡೋರು ಯಾರಾದರೂ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹಿಂದೆ ಮುಂದೆ ನೋಡದೆ ಹೋಗ್ಬೋದು. ಯಾವುದಾದ್ರೂ ನಾನು ಹೇಳಿದ್ದೇ ಆಗಬೇಕು, ನಾನು ಹೇಳಿದ್ರೇನೆ ಆಗಬೇಕು. ನಾನು ಹೇಳ್ದ ಹಾಗೆ ಮಾಡಿದ್ರೆ ನಮಗೂ ಲಾಭ ಬರುತ್ತೆ, ನಿಮಗೂ ಲಾಭ ಬರುತ್ತೆ. ವ್ಯಾಪಾರದಲ್ಲಿ ಲಾಭ ನಷ್ಟ ಇರುತ್ತೆ ಅಂದರೆ ನಾನು ಬಿಲೀವ್ ಮಾಡಲ್ಲ. ವ್ಯಾಪಾರ ಅಂದರೆ ಓನ್ಲಿ ಲಾಭ ಇರುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಬಿಸ್ನೆಸ್ ಅಂದರೆ ಓನ್ಲಿ ಬಿಸ್ನೆಸ್. ಎಥಿಕ್ಸ್, ವ್ಯಾಲ್ಯೂಸ್, ರೆಸ್ಪಾನ್ಸಿಬಿಲಿಟೀಸ್ ತಲೆ ಬುಡ ಇಲ್ದಿರೋ ಪದ ನನಗೆ ಚೂರು ಹಿಡ್ಸಲ್ಲ. ಇದೇನು ಇನ್ಫಾರ್ಮೇಶನ್ ಕೊಡೋಣ ಅಂತ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಿದಾರಲ್ಲ. ಅದಕ್ಕೆ ನಾನು ಮಾಡೋದು ನೀವು ಹೊರಡಿ. ಸರಿ ಮೇಡಮ್. ಏನು ಫೋನ್ ಕಟ್ ಮಾಡಿದ್ರೆ ಮತ್ತೆ ಮಾಡ್ತಿದ್ಯಾ? ಏನೋ ಊರೇ ಮುಳುಗ್ತಿರೋ ಹಾಗೆ. ವಿಷಯ ಏನೋ ನಾನು ಹೇಳ್ತೀನಿ, ಅದು ಊರು ಮುಳುಗೋದೋ ಅಲ್ವೋ ಅನ್ನೋದನ್ನ ನೀವೇ ಹೇಳಿ. ಸರಿ ಹೇಳು. ಶ್ಯಾಮ ಅವ್ರ ರೈಡ್ ಬಿಸ್ನೆಸ್ ಅಲ್ಲಿ 4 ಪಟ್ಟು ಲಾಭ ಹೆಚ್ಚು ಬಂದಿದ್ಯಂತೆ. ಅವ್ರೀಗ ತುಂಬಾ ಖುಷಿಯಾಗಿದ್ದಾರೆ ಗೊತ್ತಾ? ಹೌದಾ? ಈಗಷ್ಟೇ ಅವರು ಸಕ್ಸಸ್ ಬಗ್ಗೆ ಮಾತಾಡ್ತಾ ಇನ್ನು ತುಂಬಾ ಕಡೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತಿದ್ರು ಗೊತ್ತಾ? ಅಲ್ದೆ ಅದಕ್ಕೆ ಇದೇನಿದು? ಕ್ಷಾಮ ವಾಯ್ಸ್ ಕೇಳಿಸ್ತಾ ಇದೆ. ಇವಳೇನಾದ್ರೂ ಸಿಕ್ಬಿದ್ಲಾ ಏನೋ? ಮೊದಲೇ ಶ್ಯಾಮ ಬೆರಳು ತೋರಿಸಿದ್ರೆ ಹಸ್ತ ನುಂಗೋ ಜಾತಿ. ಇವಳು ಸಿಕ್ಬಿದ್ರೆ ಇನ್ನು ಮುಂದೆ ನನ್ಗೆ ಯಾವ ಇನ್ಫಾರ್ಮೇಶನೂ ಸಿಗಲ್ಲ. ತಿನ್ನಿ. ಏನಮ್ಮ ಬಾಯಿ ಸಿಹಿ ಮಾಡ್ತಿದ್ಯಾ? ಏನಾದ್ರೂ ಗುಡ್ ನ್ಯೂಸಾ? ಹೌದದ್ಕೆ ನಮ್ ರೈಡ್ ಕಂಪನಿಗೆ ನಾವ್ ಅನ್ಕೊಂಡಿದ್ಕಿಂತ ಹೆಚ್ಚು ಲಾಭ ಬಂದಿದೆ. ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಮಾತಾಡಿ. ಹೌದೌದು ಶ್ಯಾಮ, ನಿನಗೆ ತುಂಬಾ ಬೇಕಾದವರು. ನನಗ್ ತುಂಬಾ ಬೇಕಾಗಿರೋರಾ? ಅಲ್ಲಮ್ಮ, ನನಗ್ ತುಂಬಾ ಬೇಕಾದವರು ಅಂದೆ. ಹೊಸದಾಗಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದಾರಂತೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೌದಾ? ನನ್ನ ಕಡೆಯಿಂದಾನು ಕಂಗ್ರಾಟ್ಸ್ ಹೇಳಿ. ಅದಕ್ಕೆ ಅದನ್ನ ನೀನೇ ಹೇಳಮ್ಮ, ಅವಳಿಗೂ ತುಂಬಾ ಖುಷಿ ಆಗತ್ತೆ. ನೀಲಾಂಬರಿ, ನಾನು ಹೇಳಿದ್ನಲ್ಲ ಶ್ಯಾಮ ಅಂತ, ನಮ್ಮನೇಲೇ ಇರ್ತಾಳೆ. ನಮ್ಮನೆ ಜನರ ಹಾಗೇನೆ ಜೊತೆಗೆ ಇರ್ತಾಳೆ. ಅವಳು ನಿನ್ನ ಹತ್ರ ಮಾತಾಡ್ತಾಳಂತೆ. ತಗೊಳಮ್ಮ. ಹಲೋ ಮೇಡಮ್, ನನ್ನ ಹೆಸರು ಶ್ಯಾಮ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು. ನೀವೂ ಏನೋ ಬಿಸ್ನೆಸ್ ಮಾಡ್ತಿದ್ದೀರಂತಲ್ಲ, ನಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ತಗೊಳ್ಳಿ ಅದಕ್ಕೆ.
ನಾನು ಬರ್ತೀನಿ. ಹಲೋ ಮೇಡಮ್. ಏಯ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನ್ನ ಹತ್ರ ಮಾತಾಡು ಅಂತ ಅವಳಿಗೆ ಫೋನ್ ಕೊಡ್ತಿದ್ಯಲ್ಲ. ಅಂದ್ರೆ ಗಾಬ್ರಿಲಿ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ ಮೇಡಮ್. ಮಾಡೋ ಕೆಲ್ಸ ಎಲ್ಲ ಸರಿಯಾಗಿರ್ಲಿ. ಹೀಗೆ ಗಾಬರಿ ಬಿದ್ದು ಸಿಕ್ಕಾಕೋಬೇಡ. ಸರಿ ಸರಿ ಮೇಡಮ್. ಅಷ್ಟಕ್ಕೂ ಅವ್ರ ಕಂಪ್ನಿ ಹೆಸರೇನು? ನಂಗೆ ಗೊತ್ತಿಲ್ಲ ಮೇಡಮ್. ಸರಿ, ನಾನೇ ತಿಳ್ಕೊತೀನಿ. ಇಡ್ತೀನಿ. ಆ ವಿಘ್ನೇಶ್ವರನ್ ದಯೆಯಿಂದ ನಮ್ 4S ಬೈಕ್ ರೈಡ್ ಕಂಪನಿ ಯಾವ ವಿಘ್ನಗಳು ಇಲ್ಲದೆ ಯಾವಾಗ್ಲೂ ಹೀಗೆ ಲಾಭಗಳು ಬರಬೇಕು ಅಂತ ಬೇಡ್ಕೊಂತೀನಿ. ಯಾರು ಬೇಕು ಮೇಡಮ್? ನಾನು ಐಶ್ವರ್ಯ. ಓ ನೀವಾ? ನಾನು ಯಾರೋ ಅನ್ಕೊಂಡಿದ್ದೆ. ಇಲ್ಲಿ ಅಖಿಲ್ ಅವ್ರು ಇರೋದೆಲ್ಲಿ? ಆ ಮನೇಲೇ ಇರೋದು ಮೇಡಮ್. ಬನ್ನಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ ಮೇಡಮ್, ಬನ್ನಿ ಬನ್ನಿ. ಅಖಿಲ್, ಅಖಿಲ್, ನಿನ್ನ ನೋಡಕ್ಕೆ ಯಾರೋ ಬಂದಿದ್ದಾರಪ್ಪ. ನಮಸ್ತೆ ಮೇಡಮ್. ನೀವು? ನನ್ನ ಹೆಸರು ಮಹೇಶ್ವರಿ ಅಂತ. ಬಿಸ್ನೆಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡಕ್ ಬಂದೆ. ಹೌದಾ? ಬನ್ನಿ ಮೇಡಮ್. ಇವಳು ಶ್ಯಾಮ ಅಂತ, ನನ್ನ ವೈಫ್. ನಮಸ್ತೆ. ನಮಸ್ತೆ. ನನ್ನ ಮಮ್ಮಿ, ನನ್ನ ಡ್ಯಾಡಿ. ನಮಸ್ತೆ ಅಮ್ಮ. ನಮಸ್ಕಾರ ಸರ್. ಅಮ್ಮ ಶ್ಯಾಮ, ಕುಡಿಯೋಕ್ ನೀರು ತೊಂಬ. ನೀರಾ? ಬೇಡ ಸರ್, ನೋ ಥ್ಯಾಂಕ್ಸ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವು ಮಾತಾಡ್ತಾ ಇರಿ, ನಾನು ಈಗ ಬರ್ತೀನಿ. ನೀವು ಹೇಳಿ ಮೇಡಮ್. ನಿಮ್ಮ ಬೈಕ್ ರೈಡ್ ಕಂಪನಿ ಬಗ್ಗೆ ಹೊರಗಡೆ ಎಲ್ಲರೂ ತುಂಬಾ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಕಂಪನಿ ಬಗ್ಗೆ ಪೂರ್ತಿ ವಿವರನ ನಿಮ್ಮನ್ನೇ ಕೇಳಿ ತಿಳ್ಕೊಳ್ಳೋಣ ಅಂತ ಬಂದೆ. ನಿಮಗೆ ಅಭ್ಯಂತರ ಇಲ್ದಿದ್ರೆ ನಿಮ್ಮ ಕಂಪನಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಶ್ಯೂರ್ ಮೇಡಮ್, ಖಂಡಿತವಾಗ್ಲೂ ಹೇಳ್ತೀನಿ. ತುಂಬ ಜನ ಕೆಲಸ ಮಾಡೋಂಥ ವೆಹಿಕಲ್ಸ್ ಡೇ ಟೈಮ್ಸ್ ಪಾರ್ಕಿಂಗಲ್ಲಿ ಖಾಲಿಯಾಗಿರುತ್ತೆ. ಆ ಥರದ ವೆಹಿಕಲ್ಸ್ನ ನಾವು ಹೈರ್ ಮಾಡಿಕೊಂಡು ರೈಡಿಗೆ ಕಳಿಸ್ತಾ ಇರ್ತೀವಿ.
ಬಂದಿದ್ದ ಲಾಭದಲ್ಲಿ ನಾವು ಸ್ವಲ್ಪ, ಆ ವೆಹಿಕಲ್ ಓನರಿಗೆ ಸ್ವಲ್ಪ, ಆ ಡ್ರೈವರ್ಗೆ ಸ್ವಲ್ಪ ಕೊಡ್ತಾ ಇರ್ತೀವಿ ಅಷ್ಟೇ ಮೇಡಮ್. ಗುಡ್, ವೆರಿ ಗುಡ್. ತುಂಬ ಒಳ್ಳೆ ಐಡಿಯಾ. ಈ ಐಡಿಯಾ ನಂದಲ್ಲ ಮೇಡಮ್, ನನ್ನ ಮಿಸ್ಸಸ್ದು. ಹೌದಾ? ಇಂಥ ಒಳ್ಳೆ ಐಡಿಯಾ ಕೊಟ್ರಾ ನಿಮ್ಮ ಹೆಂಡ್ತಿ? ಇಷ್ಟು ಕ್ಲೆವರ್ ಆಗಿರೋ ಹೆಂಡ್ತಿನ ಪಡ್ಕೊಳ್ಳೋದಕ್ಕೆ ನೀವು ತುಂಬಾ ಅದೃಷ್ಟವಂತರು. ನಮ್ ಸೊಸೆ ಬರೀ ಬುದ್ಧಿವಂತೆ ಮಾತ್ರ ಅಲ್ಲ, ತುಂಬಾ ಒಳ್ಳೆ ಹುಡುಗಿ, ತುಂಬಾ ಗ್ರೇಟ್ ಅವಳು. ಹೌದಾ? ಹಾಗಾದ್ರೆ ಅತ್ತೆ ಆಗಿ ನೀವು ಕೂಡ ತುಂಬಾ ಅದೃಷ್ಟವಂತರು. ಈ ಸೊಸೆ ವಿಷಯದಲ್ಲಿ ತುಂಬಾ ಅದೃಷ್ಟವಂತೇನಮ್ಮ. ಆದ್ರೆ ನಮ್ ಎರಡನೇ ಸೊಸೆ ವಿಷಯದಲ್ಲಿ ಮಾತ್ರ ತುಂಬಾ ದುರದೃಷ್ಟವಂತೆ ನಾನು. ಹೌದಮ್ಮ, ನಮ್ಮ ಎರಡನೇ ಸೊಸೆ ತರ ಕೆಟ್ಟ ಹೆಂಗಸು ಈ ಪ್ರಪಂಚದಲ್ಲೇ ಎಲ್ಲೂ ಇರಲ್ಲ. ಅಂತ ಕೆಟ್ಟ ಸೊಸೆ ಶತ್ರುಗಳು ಕೂಡ ಸಿಗಬಾರ್ದಮ್ಮ. ಡ್ಯಾಡಿ, ನಮ್ಮ ಪರ್ಸ್ನಲ್ ವಿಷಯಗಳು ಅವ್ರಿಗೆ ಯಾಕೆ ಹೇಳಿ? ಅವರೇನೋ ಬಿಸ್ನೆಸ್ ಕೆಲ್ಸಕ್ಕೆ ಬಂದ್ರೆ ನಮ್ಮ ವಿಷಯಗಳನ್ನ ಹೇಳಿ ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು? ಓ ಸಾರಿನಮ್ಮ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಹೇಳಿ ಮೇಡಮ್, ನಿಮಗೆ ಇನ್ನೇನಾದರೂ ಡೀಟೇಲ್ಸ್ ಬೇಕಿತ್ತಾ? ಬೇಡ ಸರ್, ಆಗ್ಲೇ ತುಂಬಾ ವಿಷಯ ಹೇಳಿದಿರಾ. ನಾನೊಂದು 10 ಕಾರ್ ತಗೊಂಡು ನಿಮ್ಗೆ ರೈಡ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ ಕಂಪ್ನಿಲಿ ನನಗೆ ಪಾರ್ಟ್ನರ್ಶಿಪ್ ಕೊಡ್ತೀರಾ? ಸಾರಿ ಮೇಡಮ್, ಇದು ಹೊಸದಾಗಿ ಕಾರ್ ತಗೊಂಡು ಮಾಡೋ ಬಿಸ್ನೆಸ್ ಅಲ್ಲ. ಪಾರ್ಕಿಂಗಲ್ಲಿ ಖಾಲಿಯಾಗಿ ನಿಂತ್ಕೊಂಡಿರೋ ಕಾರ್ಗಳನ್ನ ಮಾತ್ರ ತಗೊಂಡು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಮಾಡೋ ಚಿಕ್ಕ ಬಿಸ್ನೆಸ್. ಓಕೆ ಓಕೆ. ಹಾಗಾದ್ರೆ ಕಾರ್ ತಗೊಳ್ಳಲ್ಲ. ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರೋ ಹೇಳಿ, ಅದರಲ್ಲಿ 50% ಕೊಡ್ತೀನಿ. ನನ್ನ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ. ಸಾರಿ ಮೇಡಮ್, ಈ ಬಿಸ್ನೆಸ್ನಲ್ಲಿ ನಾವು ಯಾರನ್ನೂ ಪಾರ್ಟ್ನರ್ ಆಗಿ ತಗೋಬೇಕು ಅಂತ ಅನ್ಕೋತಾ ಇಲ್ಲ. ಬರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಬೇರೆ ಯಾರೂ ಈ ಬಿಸ್ನೆಸ್ಸಲ್ಲಿರೋದು ನಮಗಿಷ್ಟ ಇಲ್ಲ. ನಾನು ನಿಮ್ಮ ಫ್ಯಾಮಿಲಿ ಮೆಂಬರ್ ಅಂತಾನೆ ಅನ್ಕೊಳ್ಳಿ. ಬೇಡಮ್ಮ, ಬೇಡ, ಹಾಗಾಗಲ್ಲ. ನಮ್ಮ ಎರಡನೇ ಸೊಸೆ ಮನಸ್ಥಿತಿನ ನಾವು ಪೂರ್ತಿಯಾಗಿ ತಿಳ್ಕೊಳ್ದೆ ನಮ್ಮ ಮನೆಗೆ ಸೊಸೆಯಾಗಿ ತಂದ್ಕೊಂಡು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿಸ್ಕೊಂಡು ನಾವು ತುಂಬಾ ಅನುಭವಿಸ್ಬಿಟ್ವಿ. ಇನ್ ಯಾವ ಹೊಸ ಫ್ಯಾಮಿಲಿ ಮೆಂಬರ್ ನಮ್ಮ ಜೀವನದಲ್ಲಿ ಬೇಡಮ್ಮ, ಬೇಡ. ಓಕೆ ಸರ್, ನಿಮ್ಮಿಷ್ಟ. ನಾನೀಗ ಹೊರಡ್ತೀನಿ. ಇರಿ, ಕಾಫಿ ಕುಡಿದ್ಬಿಟ್ಟು ಹೋಗಿ. ಕಾಫಿನಾ? ಬೇಡ, ನನಗೆ ಬೇಡ. ಪರವಾಗಿಲ್ಲ, ಕುಡಿಯಮ್ಮ. ನನ್ ಸೊಸೆ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದಾಳೆ, ಕುಡಿ. ಕಾಫಿ ಕುಡಿಬೇಕು ಅಂದ್ರೆ ಮಾಸ್ಕ್ ತೆಗಿಬೇಕು. ಮಾಸ್ಕ್ ತೆಗೆದ್ರೆ ಸಿಕ್ಕಾಕೋತೀನಿ. ಏನ್ ಮಾಡ್ಲಿ? ಏನಮ್ಮ ಯೋಚನೆ ಮಾಡ್ತಿದ್ಯಾ? ಕಾಫಿ ಕುಡಿ. ಬೇಡ ಸರ್, ನನಗೆ ಕಾಫಿ ಟೀ ಅಭ್ಯಾಸನೇ ಇಲ್ಲ. ಹೌದಾ? ಹೋಗ್ಲಿ, ಹಾಲು ತಗೊಂಡ್ ಬರ್ಲಾ? ಬೇಡ, ಹಾಲು ಕುಡಿಯೋದಿಲ್ಲ. ಶ್ಯಾಮ, ಹಾಗಾದ್ರೆ ಕೂಲ್ ಡ್ರಿಂಕ್ಸ್ ತರಿಸ್ಕೊಡು. ನನಗೆ ಅಲರ್ಜಿ ಇದೆ ಕಣ್ರಿ. ಕೋಲ್ಡ್ ಆಗಿರೋ ಪದಾರ್ಥನ ತಗೊಳಕ್ಕಾಗಲ್ಲ. ಅಲ್ದೇ ಅದೆಲ್ಲ ಯಾಕೆ ಬಿಡಿ. ನೀವಿಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಮಾತಾಡಿದ್ರಿ, ಅಷ್ಟು ಸಾಕು ನನಗೆ. ಬರ್ತೀನಿ, ಹೋಗಿ ಬರ್ತೀನಿ. ನಮಸ್ತೆ. ನಮಸ್ತೆ ಮೇಡಮ್. ನೋಡಿದ್ಯಾ ಶ್ಯಾಮ, ನಮ್ಮ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗಿ ಜಾಯಿನ್ ಆಗಕ್ಕೆ ನಮ್ಮನ್ನ ಹೇಗೆ ಹುಡುಕೊಂಡ್ ಬರ್ತಿದ್ದಾರೆ ಅಂತ? ಎಲ್ಲ ಆ ಕೃಷ್ಣನ್ ದಯೆ. ಹೌದಾ ಮೇಡಮ್? ಪಾರ್ಟ್ನರ್ಶಿಪ್ಗೆ ಅವ್ರು ಒಪ್ಕೊಳ್ಳಿಲ್ವಾ? ಇಲ್ಲ, ಒಪ್ಕೊಳ್ಳಿಲ್ಲ.
ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ಪಾರ್ಟ್ನರ್ ಆಗಿ ಸೇರಿ ಅವ್ರ ಕಂಪ್ನಿನ ಮುಳುಗಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ಆಗಲಿಲ್ಲ. ನೋ ಪ್ರಾಬ್ಲಮ್. ಈ ಪ್ಲ್ಯಾನ್ ಮಿಸ್ ಆದರೂ ಅವರನ್ನು ಬಿಡೋದಿಲ್ಲ. ಇನ್ನೊಂದು ಪ್ಲ್ಯಾನ್ ಮಾಡ್ತೀನಿ. ಅವ್ರ ಕಂಪ್ನಿನ ನೆಲಸಮ ಮಾಡ್ತೀನಿ. ವನಜಾ, ವನಜಾ, ಮೇಡಮ್, ನೀವು ನನ್ನ ಮನೆಗೆ ಯಾಕೆ ಬರಬಾರ್ದಾ? ಬರಬಾರ್ದು ಅಂತಲ್ಲ ಮೇಡಮ್, ನಿಮ್ಮಂಥ ದೊಡ್ಡವರು ನಮ್ಮಂಥವ್ರ ಮನೆಗೆ ಬರೋದು. ಅಷ್ಟೆಲ್ಲ ಆಶ್ಚರ್ಯ ಬೇಡ. ನನ್ನ ಮಾವಂಗೆ ಮಸಾಜ್ ಮಾಡಿರೋ ದುಡ್ಡು ಬ್ಯಾಲೆನ್ಸ್ ಇದೆ. ಆ ಬ್ಯಾಲೆನ್ಸ್ ಅಮೌಂಟ್ ವನಜಾಕ್ಷಿಗೆ ಕೊಡಕ್ ಬಂದಿದ್ದೆ. ಅಂದರೆ ನಿಮ್ಮ ಮಾವನವರು? ಬೇಡ, ನನ್ನ ಮಾವನ ಬಗ್ಗೆ ಇನ್ನೊಂದು ಮಾತು ಕೂಡ ಆಡಬೇಡ. ಮಾತಾಡಿದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಗಲ್ಲ ಮೇಡಮ್. ಮಾತಾಡ್ಬೇಡ ಅಂದ್ರೂ ಮಾತಾಡ್ತೀಯಲ್ಲ. ಬಾಯಿ ಮುಚ್ಕೊಂಡು ಹೋಗು. ಓಕೆ ವನಜಾಕ್ಷಿ, ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗಬೇಕು, ಬರ್ತೀನಿ. ಸರಿ ಮೇಡಮ್. ವನಜಾ, ನೀನು ಅನ್ಕೊಂಡಷ್ಟು ಒಳ್ಳೆಯವರಲ್ಲ ಅವರು. ನಾನು ನೀನು ಅನ್ಕೊಂಡಷ್ಟು ಒಳ್ಳೆಯವಳೇನಲ್ಲ. ಅದೇ ಅಲ್ವಾ ನನ್ನ ಭಯ. ನೀವಿಬ್ರು ಕೆಟ್ಟವ್ರು ಸೇರಿದ್ರೆ ಯಾರಿಗೇನು ಕೆಟ್ಟದ್ದು ಮಾಡಿಬಿಡ್ತೀರೋ ಅಂತ ಭಯ ಆಗ್ತಿದೆ. ಏನು ಮಾತು ಜೋರಾಗ್ತಿದೆ? ಮೊದಲನೇ ಹೆಂಡತಿಯಿಂದ ಹುಟ್ಟಿರೋಳನ್ನ ನನ್ನ ಮುಖಕ್ಕೆ ಎಷ್ಟಷ್ಟು ಆರಾಮಾಗಿ ಮಾತಾಡ್ತಿದ್ಯಲ್ಲ. ಹಾಗಲ್ಲ ವನಜಾ, ಅವರು. ಸಾಕು. ಅವ್ರ ಬಗ್ಗೆ ನನಗೇನು ಹೇಳ್ಬೇಡ. ಅವ್ರ ಬಗ್ಗೆ ನನಗೆ ನಿನ್ಕಿಂತ ಜಾಸ್ತಿ ಗೊತ್ತು. ಅವ್ರಿಗೆ ನಾನು ಉಪಯೋಗ ಆಗ್ತೀನಿ, ನನಗೆ ಅವ್ರ ಉಪಯೋಗಕ್ಕೆ ಬರ್ತಾರೆ. ಇದಕ್ಕಿಂತ ಹೆಚ್ಚು ಅವ್ರ ಬಗ್ಗೆ ನೀನೇನು ಯೋಚನೆ ಮಾಡೋದು ಬೇಡ. ಅವ್ರ ಬಗ್ಗೆ ಇನ್ನೇನಾದ್ರೂ ಯೋಚನೆ ಮಾಡಿದ್ರೆ, ಅವ್ರ ಬಗ್ಗೆ ನನ್ನ ಹತ್ರ ಏನಾದ್ರೂ ಹೇಳಕ್ ನೋಡಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜಾಗೃತೆ. ಬಿಡಬಾರ್ದು. ಅಖಿಲ್ ಅವ್ರ ರೈಡ್ ಕಂಪನಿ ಸಕ್ಸಸ್ಫುಲ್ ಆಗೋಕೆ ಬಿಡಬಾರ್ದು. ಲಕ್ಷ ಲಕ್ಷ ಲಾಭ ಆಗೋದಕ್ಕೆ ಬಿಡಬಾರ್ದು. ಏನಾದರೂ ಒಂದು ಮಾಡಬೇಕು. ಆ ಕಂಪ್ನಿ ಮುಚ್ಚೋಗೋ ಹಾಗೆ ಏನಾದರೂ ಮಾಡಲೇಬೇಕು. ಏನು ಮಾಡಲಿ? ಹೇಗೆ ಮಾಡಲಿ? ಎಸ್, ಅದೇ ಕರೆಕ್ಟ್. ಹಲೋ, ಹೇಳಿ ಮೇಡಮ್. ಮ್ಯಾನೇಜರ್, ಮೀಡಿಯಾದಲ್ಲಿ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದಾರಾ? ಇದ್ದಾರೆ ಮೇಡಮ್. ನನ್ನ ಫ್ರೆಂಡ್ ನ್ಯೂಸ್ ಚಾನಲ್ ಕೆಲಸ ಮಾಡ್ತಾನೆ. ಅವ್ನು ತುಂಬ ಕ್ಲೋಸ್ ನನಗೆ. ಹಾಗಾದರೆ ಅರ್ಜೆಂಟಾಗಿ ಅವ್ರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡು. ಓಕೆ ಮೇಡಮ್, ಈಗಲೇ ಅವನ್ನ ನಿಮ್ಮ ಮನೆ ಹತ್ರ ಕಳಿಸ್ತೀನಿ ಮೇಡಮ್. ಓಕೆ. ನಮಸ್ತೆ ಮೇಡಮ್, ನಾನು ರಿಪೋರ್ಟರ್. ನಿಮ್ಮ ಮ್ಯಾನೇಜರ್ ಕಳಿಸಿದ್ರು. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅರ್ಜೆಂಟಾಗಿ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿ. ನಿಮ್ಮ ಐಶ್ವರ್ಯ ಕಂಪ್ನಿನ ಪ್ರಮೋಟ್ ಮಾಡಕ್ಕ ಮೇಡಮ್? ಅಲ್ಲ, ಇನ್ನೊಂದು ಕಂಪ್ನಿನ ಸರ್ವನಾಶ ಮಾಡೋದಕ್ಕೆ. ವಾಟ್? ಎಸ್, 1 minute. ನಾನು ಹೇಳೋದನ್ನ ಹೇಳ್ದ ಹಾಗೆ ಮಾಡಿದ್ರೆ
ನಿಮಗೆ ಡಬಲ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಏನು ಮಾಡಬೇಕು ಮೇಡಮ್? ಏನು ಮಾಡಬೇಕು ಅಂದರೆ ಓಕೆ ಮೇಡಮ್, ನೀವು ಹೇಳ್ದಾಗೆ ಪ್ರೆಸ್ ಮೀಟ್ನ ಅರೇಂಜ್ ಮಾಡಿ, ನೀವು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು. ಬರ್ತೀನಿ ಮೇಡಮ್. ಥ್ಯಾಂಕ್ ಯು. ಕ್ಲೋಸ್. ಇವತ್ತಿಗೆ ಅಖಿಲ್ ಬೈಕ್ ರೈಡ್ ಕಂಪನಿ ಚಾಪ್ಟರ್ ಕ್ಲೋಸ್ ಆಗುತ್ತೆ.